ಈ ಥರ ಲೋಟಸ್ ಫ್ಲವರ್ಸ್ ಮಾಡಿಟ್ಕೊಂಡ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಸಿಯಾಗಿ ಡೆಕೋರೇಷನ್ ಮಾಡ್ಕೋಬೋದು. ಇಲ್ಲಿ ದೇವ್ರನ್ನ ಕೂಡಿಸಿರ್ತೀವಲ್ಲ ಅಲ್ಲಿ ಬೇಸ್ಗೆ ಅಟ್ಯಾಚ್ ಮಾಡ್ಕೋಬೋದು, ಸ್ಕ್ರೀನ್ ಡೆಕೋರೇಷನ್ಗೂ ಯೂಸ್ ಮಾಡ್ಬೋದು, ದೀಪಗಳ ಹತ್ರನ ಅಲಂಕರಿಸ್ಬೋದು, ಹಾಗೆ ರಂಗೋಲಿಯಾಗೂ ಯೂಸ್ ಮಾಡ್ಕೋಬೋದು. ಲೋಟಸ್ ಥೀಮ್ ಡೆಕೋರೇಷನ್ ಮಾಡೋ ಹಾಗಿದ್ರೆ ಇದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಬಿಕಾಸ್ ತುಂಬ ಸಿಂಪಲ್ಲಾಗಿದೆ ಮಾಡೋದು, ಹಾಗೆ ತುಂಬ ಕಮ್ಮಿ ಮೆಟೀರಿಯಲ್ಸ್ ಯೂಸ್ ಆಗುತ್ತೆ. ಜಸ್ಟ್ 3 ಮೆಟೀರಿಯಲ್ಸ್ ಬೇಕಿರುತ್ತೆ. ಈ ಥರ ಗ್ಲಿಟರ್, ಫೋಮ್ ಶೀಟು ಮತ್ತು ಲೇಸು, ಹಾಟ್ ಗ್ಲೂ ಇದ್ದರೆ ಸಾಕು. ಈ ಬ್ಯೂಟಿಫುಲ್ ಲೋಟಸ್ನ ಈಸಿಯಾಗಿ ನೀವೇ ಮನೇಲಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಈ ರೀತಿ ಪೆಟಲ್ಸ್ನೆಲ್ಲ ಹಾಟ್ ಗ್ಲೂ ಅಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಫ್ಲವರ್ ಬೇಕು ಅಂದರೆ ಪೆಟಲ್ಸ್ನ ತುಂಬ ಅಟ್ಯಾಚ್ ಮಾಡ್ಕೋಬೇಕಿರುತ್ತೆ. ಮತ್ತು ಇಲ್ಲಿ ಪಿಂಕು ಮತ್ತು ಗ್ರೀನು ಅಷ್ಟೇ ತುಂಬ ಡಿಫ್ರೆಂಟ್ ಶೇಡ್ಸಲ್ಲಿ ಬರುತ್ತೆ. ನಿಮ್ಮ ಚಾಯ್ಸು, ನಿಮಗೆ ಯಾವ ಶೇಡ್ ಬೇಕು ಅನಿಸುತ್ತೋ ಅದರಲ್ಲಿ ಮಾಡ್ಕೋಬೋದು. ಹಬ್ಬಗಳಿಗೆಲ್ಲ ಈ ಥರ ಸಿಂಪಲ್ಲಾಗೆ ಮಾಡೋವಂಥ ಕ್ರಾಫ್ಟ್ಸ್ ಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.